ಹಿಂದೂ ಯುವತಿ ಮೇಲೆ ಮುಸ್ಲಿಂ ಯುವಕನಿಂದ ಅತ್ಯಾಚಾರ. ಘಟನೆ ಬಗ್ಗೆ ಆ ಯುವತಿ ಹೇಳಿದ್ದೇನು ಗೊತ್ತಾ? ಅತ್ಯಾಚಾರದ ಹಿಂದೆ ಡ್ರಗ್ ಮಾಫಿಯಾ ಘಾಟು ಎದ್ದಿರೋದ್ಯಾಕೆ? ಘಟನೆ ಖಂಡಿಸಿ ಬಿಜೆಪಿ ನಾಯಕರು ನಿಗಿ ಕೆಂಡ. ಇನ್ಶೂರೆನ್ಸ್ ಹಣದ ಆಸೆಗಾಗಿ ಆ ಗಂಡ ಹೆಂಡತಿ ಮಾಡಿದ್ದೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿರುದ್ಧ ಹೊರಬಿದ್ದಿರೋ ರೋಚಕ ಸತ್ಯಗಳೇನು? ಸರ್ಕಾರದಿಂದ ಮತ್ತೊಂದು ದರ ಏರಿಕೆ ಶಾಕ್ ಫಿಕ್ಸ್. ಕುಡಿದ ಮತ್ತಿನಲ್ಲಿ ಆ ಚಾಲಕ ಮಾಡಿದ ಎಡವಟ್ಟು ಒಂದೆರಡಲ್ಲ. ಈ ಎಲ್ಲ ಸ್ಟೋರಿಯನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಿಂದೂ ಯುವತಿ ಮೇಲೆ ಮುಸ್ಲಿಂ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಪ್ರಕರಣ ಉಡುಪಿಯ ಕಾರ್ಕಳದಲ್ಲಿ ನಡೆದಿದೆ. ಆರೋಪಿ ಅಲ್ತಾಫ್ನನ್ನ ಬಂಧಿಸಿರೋದಾಗಿ ಉಡುಪಿ ಎಸ್ಪಿ ಅರುಣ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಆರೋಪಿಗೆ 3 ತಿಂಗಳಿಂದ ಇನ್ಸ್ಟಾಗ್ರಾಂ ಮೂಲಕ ಸಂತ್ರಸ್ತೆ ಪರಿಚಯ ಆಗಿತ್ತು. ನಿನ್ನೆ ಆರೋಪಿ ಕರೆ ಮಾಡಿ ಸಂತ್ರಸ್ತೆಗೆ ಬರುವಂತೆ ಕರೆಸಿಕೊಂಡಿದ್ದ. ಆಕೆ ಬಂದಾಗ ಕಾರಿನಲ್ಲಿ ಅಪಹರಿಸಿದ್ದ. ಬಿಯರ್ ಜೊತೆಗೆ ಏನನ್ನೋ ಬೆರೆಸಿ ಅತ್ಯಾಚಾರ ಎಸಗಿ ಸಂಜೆ ಮನೆ ಬಳಿ ಬಿಟ್ಟು ಹೋಗಿದ್ದ. ಅಸ್ವಸ್ಥ ಯುವತಿಯನ್ನ ಪೋಷಕರು ವಿಚಾರಿಸಿದಾಗ ವಿಚಾರ ಬೆಳಕಿಗೆ ಬಂದಿದೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಆರೋಪಿಗೆ ಬಿಯರ್ ತಂದು ಕೊಟ್ಟಿದ್ದ ಇಬ್ಬರ ಪೈಕಿ ಸುಬೇರ್ ಎಂಬಾತನನ್ನ ಬಂಧಿಸಲಾಗಿದ್ದು, ಕೃತ್ಯಕ್ಕೆ ಬಳಸಿದ್ದ ವಾಹನವನ್ನ ಸೀಸ್ ಮಾಡಲಾಗಿದೆ. ಸಂತ್ರಸ್ತೆಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೃತ್ಯ ಖಂಡಿಸಿ ಕಾರ್ಕಳ ಠಾಣೆಗೆ ಹಿಂದೂ ಸಂಘಟನೆಗಳು ಮುತ್ತಿಗೆ ಹಾಕಿದರು. ಯುವತಿ ಅತ್ಯಾಚಾರದ ಹಿಂದೆ ಡ್ರಗ್ ಮಾಫಿಯಾ ಇದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಘಟನೆ ವಿರುದ್ಧ ಸೋಮವಾರ ಕಾರ್ಕಳದಲ್ಲಿ ಖಂಡನಾ ಸಭೆ ಮತ್ತು ಪ್ರತಿಭಟನೆ ನಡೆಸ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಘೋಷಣೆ ಮಾಡಿದ್ದಾರೆ. ಆರೋಪಿ ಅಲ್ತಾಫ್ ಮತ್ತು ಡ್ರಿಂಕ್ಸ್ ಅನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸ್ ಅನ್ನು ತಂದುಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುಬೇರ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ KMC ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯನ್ನು ಪರಿಚಯ ಮಾಡಿಕೊಳ್ತಾನೆ. ಆನಂತರ ಆಕೆಗೆ ಡ್ರಗ್ಸ್ ಅನ್ನು ಕೊಟ್ಟು ಅವಳನ್ನು ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ತನ್ನ ಗೆಳೆಯರನ್ನು ಕರೆಸಿ ಅವರ ಜೊತೆ ಕೂಡ ಆ ಹೆಣ್ಣಿನ ಜೊತೆ ಮಿಸ್ಬಿಹೇವನ್ನು ಮಾಡಿದ್ದಾನೆ. ಇದೊಂದು ಸಾಮೂಹಿಕ ಅತ್ಯಾಚಾರ. ಕಾರ್ಕಳದಲ್ಲಿ ಹಿಂದೂ ಯುವತಿ ಮೇಲಿನ ಅತ್ಯಾಚಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷಣೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ವಾಗ್ದಾಳಿ ನಡೆಸಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಶಾಸಕ ಸುನಿಲ್ ಕುಮಾರ್ ಒತ್ತಾಯಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾರ್ಕಳ ಘಟನೆ ಅತ್ಯಂತ ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅತ್ಯಾಚಾರ, ಕೊಲೆ ನಿರಂತರವಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಕೆಂಡ ಕಾರಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ಕಾರ್ಕಳದಲ್ಲಿ ಒಬ್ಬಳು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ. ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ. ರಾತ್ರಿ ಅಮಲು ಪದಾರ್ಥವನ್ನು ನೀಡಿ 2-3 ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನು ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಹಣದ ಆಸೆಗಾಗಿ ಗಂಡ ಹೆಂಡತಿ ಸೇರಿ ಅಮಾಯಕನನ್ನ ಕೊಲೆ ಮಾಡಿ ಸಿಕ್ಕಿಬಿದ್ದ ಘಟನೆ ಹೊಸಕೋಟೆಯಲ್ಲಿ ನಡೆದಿದೆ. ಆಗಸ್ಟ್ 13ರಂದು ಹಾಸನ ಜಿಲ್ಲೆಯ ಗಂಡಸಿ ಬಳಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಕೊಲೆಯಾಗಿ 10 ದಿನಗಳ ಬಳಿಕ ಹೊಸಕೋಟೆಯ ಚಿಕ್ಕಕೋಲಿಗೆ ಗ್ರಾಮದ ಮುನಿಸ್ವಾಮಿಗೌಡ ಶಿಲ್ಪಾರಾಣಿ ಪಾತಕ ಕೃತ್ಯ ಬಯಲಾಗಿದೆ. ಹೊಸಕೋಟೆಯಲ್ಲಿ MRF ಟೈರ್ ಅಂಗಡಿ ಇಟ್ಕೊಂಡಿದ್ದ ಮುನಿಸ್ವಾಮಿಗೌಡ ವಿಪರೀತ ಸಾಲ ಮಾಡಿಕೊಂಡಿದ್ದ. ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ಕೋಟಿ ವಿಮೆ ಹಣ ಪಡೆಯೋದಕ್ಕೆ ಕ್ರಿಮಿನಲ್ ಪ್ಲಾನ್ ಮಾಡಿದ್ದ. ತನ್ನಂತೆಯೇ ಇದ್ದ ವ್ಯಕ್ತಿಯನ್ನ ಹಾಸನಕ್ಕೆ ಕರೆದೊಯ್ದು 3 ಬಾರಿ ಕೊಲೆಗೆ ಯತ್ನಿಸಿ 4ನೇ ಬಾರಿ ಲಾರಿ ಹತ್ತಿಸಿ ಕೊಂದಿದ್ದಾನೆ. ಸತ್ತಿದ್ದು ನನ್ನ ಗಂಡನೇ ಅಂತ ಪತ್ನಿ ಶಿಲ್ಪಾರಾಣಿ ಅಂತ್ಯಕ್ರಿಯೆಯನ್ನು ಮಾಡಿದ್ಲು. ಮುನಿಸ್ವಾಮಿಗೌಡ ಸಂಬಂಧಿಯೂ ಆದ ಶಿಡ್ಲಘಟ್ಟದ ಇನ್ಸ್ಪೆಕ್ಟರ್ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಮೃತದೇಹಕ್ಕೆ ಹೂವಿನ ಹಾರ ಹಾಕಿ ಬಂದಿದ್ರು. ಇದೇ ಇನ್ಸ್ಪೆಕ್ಟರ್ ಬಳಿ ಹೋಗಿ ಮುನಿಸ್ವಾಮಿಗೌಡ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಪ್ರಮುಖ ಆರೋಪಿ ಮುನಿಸ್ವಾಮಿಗೌಡ ಸೇರಿ 5ರನ್ನು ವಶಕ್ಕೆ ಪಡೆದಿರುವ ಗಂಡಸಿ ಪೊಲೀಸರು ಕೊಲೆಯಾದ ವ್ಯಕ್ತಿಯ ಪತ್ತೆಗೆ ಮುಂದಾಗಿದ್ದಾರೆ. ಪತ್ನಿ ಶಿಲ್ಪಾರಾಣಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ರೋಚಕ ಸತ್ಯಗಳು ಹೊರಬೀಳ್ತಲೇ ಇವೆ. ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಗ್ಯಾಂಗ್ ಶವ ಬಿಸಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆದರೆ ಶವ ವಿಲೇವಾರಿ ಸಮಯದಲ್ಲಿ ಆದ ಎಡವಟ್ಟಿನಿಂದಲೇ ತಗ್ಲಾಕೊಂಡಿರೋದು ಬೆಳಕಿಗೆ ಬಂದಿದೆ. ಇಲ್ಲಿ ಡಿ ಗ್ಯಾಂಗ್ ಅಂದುಕೊಂಡಿದ್ದೇ ಒಂದು, ಅಲ್ಲಿ ಆಗಿದ್ದೇ ಒಂದು. ಜೂನ್ 8ರಂದು ರಾತ್ರಿ ರಾಜಕಾಲುವೆಗೆ ಶವ ಎಸೆಯಬೇಕು ಅಂತ ಬಂದಿದ್ದ ಕಿರಾತಕರು ಶವ ಎಸೆಯೋ ಜಾಗದಲ್ಲಿ ಬಟ್ಟೆಯನ್ನು ಎಸೆದಿದ್ರು.
ಬಟ್ಟೆ ಎಸೆಯಬೇಕಿದ್ದ ಜಾಗದಲ್ಲಿ ಶವ ಎಸೆದು ಎಸ್ಕೇಪ್ ಆದರು. ಶವ ಎಸೆಯೋದಕ್ಕೆ ಅಂತಲೇ ದುಡ್ಡು ಪಡೆದಿದ್ದ ಹುಡುಗರು ಅವತ್ತು ರಾಜಕಾಲುವೆಗೆ ಹೆಣ ಹಾಕಬೇಕು ಅಂತಲೇ ಬಂದಿದ್ದರು. ಆದರೆ ಭಯದಲ್ಲಿ ರಾಜಕಾಲುವೆ ದಂಡೆ ಮೇಲೆ ರೇಣುಕಾಸ್ವಾಮಿ ಶವವನ್ನು ಎಸೆದು ಹೋಗಿದ್ರು. ಅಂದುಕೊಂಡಂತೆ ರಾಜಕಾಲುವೆಗೆ ಶವ ಎಸೆದು ಹೋಗಿದ್ರೆ ಪೊಲೀಸರಿಗೆ ತನಿಖೆ ನಡೆಸೋದು ಕಷ್ಟ ಆಗ್ತಾ ಇತ್ತು. ಈಗ ರಾಜಕಾಲುವೆಗೆ ಯಾಕೆ ಶವ ಬಿಸಾಡಿಲ್ಲ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ದರ್ಶನ್ ಕೇಸ್ ತಿರುವು ಪಡೆದುಕೊಳ್ತಾನೆ ಇದೆ. ರಾಜ್ಯದ ಜನತೆಗೆ ಸರ್ಕಾರ ಮತ್ತೊಂದು ದರ ಏರಿಕೆಯ ಶಾಕ್ ಅನ್ನು ನೀಡಿದೆ. ಪೆಟ್ರೋಲ್, ಹಾಲು, ನೀರು ಇದೀಗ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಿಸುವುದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ 5,900 ಕೋಟಿಯಷ್ಟು ನಷ್ಟದಲ್ಲಿಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ದರ ಶೇಕಡ 15% ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಸಭೆ ಮಾಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಬಸ್ ದರ ಏರಿಕೆಯ ಬಗ್ಗೆ ಎಲ್ಲಿ ಹೇಳಿದ್ದೇವೆ, ಜಲಮಂಡಳಿ ನಷ್ಟದಲ್ಲಿರೋದ್ರಿಂದ ನೀರಿನ ದರ ಹೆಚ್ಚು ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ನೀರಿನ ರೇಟ್ ಹೆಚ್ಚಾಗುತ್ತೆ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಈಗ ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ. ಒಂದು ಆಲೋಚನೆ ಇದೆ, ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ. ಏನು ಮಾಡಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ PWS. ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ತೀವಿ, ನಾವಿನ್ನೂ ತೀರ್ಮಾನ ತಗೊಂಡಿಲ್ಲ. ಟಿಪ್ಪರ್ ಚಾಲಕನೊಬ್ಬ ಕುಡಿದ ಮತ್ತಿನಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಗುದ್ದಿರುವ ಘಟನೆ ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿದೆ. ಇದರಿಂದಾಗಿ 6,000 ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕಟ್ ಆಗಿದೆ. ತಡರಾತ್ರಿ ನಡೆದಿರುವಂತಹ ಘಟನೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮಧ್ಯರಾತ್ರಿ 1:30 ಸುಮಾರಿಗೆ ಎಂಸ್ಯಾಂಡ್ ತುಂಬಿದ್ದ ಟಿಪ್ಪರ್ ಲಾರಿ ಚಾಲಕ ಎದ್ವಾ ತದ್ವಾ ಡ್ರೈವ್ ಮಾಡಿದ್ರಿಂದ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಮನೆಗಳ ಮೇಲೆ ಕಂಬ ಬಿದ್ದಿದ್ರೆ 4 ಜನರ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ಚಾಲಕ ಸುಬ್ರಹ್ಮಣಿ ಮದ್ಯ ಸೇವಿಸಿ ಅಜಾಗರೂಕತೆಯಿಂದ ಟಿಪ್ಪರ್ ಚಲಾಯಿಸಿದ್ದೇ ಇಷ್ಟು ಅನಾಹುತಕ್ಕೆ ಕಾರಣವಾಗಿದೆ. ಚಾಲಕನ ನಿರ್ಲಕ್ಷ್ಯದಿಂದ ಬೆಸ್ಕಾಂ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ. ಬೆಸ್ಕಾಂ ಸಿಬ್ಬಂದಿ ಕಂಬಗಳ ಬದಲಾವಣೆ, ದುರಸ್ತಿ ಕೆಲಸ ಮಾಡಿದ್ದಾರೆ. ಚಾಲಕ ಸುಬ್ರಹ್ಮಣಿಯನ್ನ ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದು ದೂರು ದಾಖಲಿಸಿದ್ದಾರೆ. ನಾವು ಮಲಗಿದ್ದು 1:30ಗೆ ಸೌಂಡ್ ಬಂತು. ಏನು ಸೌಂಡ್ ಬಂತು ಅಂತ ನೋಡಿದಾಗ ಇದು ಕಂಬಗಳೆಲ್ಲ ಈ ಕಡೆ ಬಂದು ನೋಡಿದ್ರೆ ಕಂಬ ಎಲ್ಲ ಬಿದ್ದಿತ್ತು. ಒಂದು 20ವರೆಗೂ ಬಿಟ್ಟಿದ್ದಾರೆ ಸರ್. ಟಿಪ್ಪರ್ ಗಾಡಿ ಏನೋ ಬಂತು ಅಂತ ಹೇಳಿದ್ರೆ ಅದು ಜಾಮ್ ಆಗಿ ಮೇಲೆ ಎತ್ಕೊಂಡು ಅದು ಎಳ್ಕೊಂಡು ಹೋಗಿರೋದು. ಯಾರಿಗೂ ಏನು ತೊಂದರೆ ಆಗಿಲ್ಲ. ಗಾಡಿಗಳು, ಮನೆಗಳಿಗೆ ಯಾರಿಗೂ ಏನು ಏಟಾಗಿಲ್ಲ.